ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲೋ ಸರಿಯಾದ ಸರ್, ಈಗ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಇದೆ. ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ದೂರದಾರರು ತಿಳಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ನೋಡ್ರಿ, ಅವ್ರು ಏನೂ ಮಾಡಬಾರ್ದು, ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡ್ತಾರೆ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ಅವರು ಯಾವುದೇ ರೀತಿಯಾದಂಥ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದೆ. ಮರ್ಯಾದೆ ಇದ್ದರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂಥ ನಾಡಿನ ಉತ್ಸವ, ಇನ್ನು ಯಾವುದೂ ಮಾಡಬಾರ್ದು. ಅವ್ರನ್ನ ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕಬಾರ್ದು ಅವರು. ಅದು ಇನ್ನು ಆದರೆ ಅವರು ಕಾಂಗ್ರೆಸ್ ಪಾರ್ಟಿ, ನಾನು ನಿನ್ನೆ ಹೇಳಿದ್ದೇನೆ, ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ, ಅವ್ರು ಅದನ್ನ ಪ್ರಶ್ನೆ ಕೇಳ್ಯಾರ. ಇಂಟರ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಕೇಳಿದ್ದಾರೆ, ಇದು ಚರ್ಚೆ ನಡೆದಾಗ, ನೀವು ಎಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವ್ರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ವಾದ್ರಾಗ. ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ನೋಡಿ, ಈ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ ಅವ್ರು, ಎಲ್ಲದರಲ್ಲಿಯೂ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು. ಗಮನಿಸಿ ಈ ಹರಿಯಾಣ ಎಲೆಕ್ಷನ್ ಮುಗಿದ ನಂತರ ಎಲ್ಲೋ ಸರಿಯಾದ ಸರ್, ಈಗ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಇದೆ. ಅವರು ದಸರಾವನ್ನ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ದೂರದಾರರು ತಿಳಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ನೋಡ್ರಿ, ಅವ್ರು ಏನೂ ಮಾಡಬಾರ್ದು, ಆದ್ರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡ್ತಾರೆ. ಅವ್ರು ಏನೂ ಮಾಡಬಾರ್ದು, ಈಗ ಅಧಿಕಾರನೇ ಅವರು ಯಾವುದೇ ರೀತಿಯಾದಂಥ ಪ್ರಮುಖ ಅವ್ರ ತಕ್ಷಣ ರಾಜೀನಾಮೆ ಕೊಡ್ಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದೆ. ಮರ್ಯಾದೆ ಇದ್ದರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂಥ ನಾಡಿನ ಉತ್ಸವ, ಇನ್ನು ಯಾವುದೂ ಮಾಡಬಾರ್ದು. ಅವ್ರನ್ನ ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕಬಾರ್ದು ಅವರು. ಅದು ಇನ್ನು ಆದರೆ ಅವರು ಕಾಂಗ್ರೆಸ್ ಪಾರ್ಟಿ, ನಾನು ನಿನ್ನೆ ಹೇಳಿದ್ದೇನೆ, ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿದ್ದವರು ಇವ್ರಿಗೆ ನೈತಿಕತೆ, ಅವ್ರು ಅದನ್ನ ಪ್ರಶ್ನೆ ಕೇಳ್ಯಾರ. ಇಂಟರ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಕೇಳಿದ್ದಾರೆ, ಇದು ಚರ್ಚೆ ನಡೆದಾಗ, ನೀವು ಎಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಅವ್ರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ವಾದ್ರಾಗ. ಒಬ್ಬರಾದ್ರೂ ಧೈರ್ಯ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ನೋಡಿ, ಈ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದ್ದಾರೆ ಅವ್ರು, ಎಲ್ಲದರಲ್ಲಿಯೂ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು.